ಸಮ್ಮರ್ ಅಲ್ಲಿ ಬರೀ ಬಾಡಿ ಮಾತ್ರ ಡಿಹೈಡ್ರೇಟ್ ಆಗೋದಲ್ಲ, ಸ್ಕಿನ್ ಅಂಡ್ ಹೇರ್ ಕೂಡ ತುಂಬಾನೇ ಡಿಹೈಡ್ರೇಟ್ ಆಗ್ತಾ ಇರುತ್ತೆ. ಈ ತರದಕ್ಕೆ ಯಾವ ರೀತಿ ಟೋನರ್ಗಳನ್ನ ಅಥವಾ ಹೇರ್ ಟಾನಿಕ್ಸ್ಗಳನ್ನ ಯೂಸ್ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಮಸ್ತೆ, ನಾನು ದೀಪಾ ನಾಗೇಶ್. ಸಾಧಾರಣವಾಗಿ ಹೇರ್ ತುಂಬಾ ಡಲ್ ಆಗಿದೆ, ಡ್ರೈ ಆಗಿದೆ ಅಂತ ಅನಿಸ್ತಾ ಇದೆಯಾ? ಹಾಗಾದ್ರೆ ಆಪಲ್ ಸೈಡರ್ ವಿನಿಗರ್ ಅಂತ ಬರುತ್ತೆ. ಅದಕ್ಕೆ ಈಕ್ವಲ್ ಕ್ವಾಂಟಿಟಿ ಆಫ್ ವಾಟರ್ ಜೊತೆ ಚೆನ್ನಾಗಿ ಬ್ಲೆಂಡ್ ಮಾಡಿಬಿಟ್ಟು ಅದನ್ನ ಹೇರ್ ಸ್ಪ್ರೇ ತರ ಯೂಸ್ ಮಾಡ್ಕೊಂಡು ಒಂದು 20 ಮಿನಿಟ್ಸ್ ಬಿಟ್ಬಿಟ್ಟು ಹೇರ್ ವಾಶ್ ಮಾಡೋದ್ರಿಂದ ಹೇರ್ ತುಂಬಾನೇ ಶೈನಿ ಆಗಿರುತ್ತೆ. ಜೊತೆಗೆ ಡಿಹೈಡ್ರೇಟ್ ಆಗಿದ್ರು ಕೂಡ ಅದನ್ನ ಓವರ್ಕಮ್ ಮಾಡ್ತಾ ಬರ್ಬೋದು. ತೆಂಗಿನಕಾಯಿ ಹೊಡೆದಾಗ ಸಿಗುವಂತ ನೀರನ್ನ ಕೂಡ ನಾವು ಹೇರ್ ಟೋನರ್ ತರ ಯೂಸ್ ಮಾಡೋದ್ರಿಂದ ಸಮ್ಮರ್ ಅಲ್ಲಿ ಆಗುವಂತ ಡ್ರೈನೆಸ್, ಡಲ್ನೆಸ್ ನ ನಾವು ರೆಡ್ಯೂಸ್ ಮಾಡ್ತಾ ಬರ್ಬೋದು. ಇನ್ನು ಯಾರಿಗೆಲ್ಲ ಹೇರ್ ಫಾಲ್ ಆಗ್ತಿದೆಯೋ ಅವರು ನೆಲ್ಲಿಕಾಯಿ ಜ್ಯೂಸ್ ನ ಕೂಡ ಹೇರ್ ಟಾನಿಕ್ ತರ ಯೂಸ್ ಮಾಡ್ಬೋದು. ಆದ್ರೆ ಡೈರೆಕ್ಟ್ ಆಗಿ ಯೂಸ್ ಮಾಡಬೇಡಿ. ಅದನ್ನ ವಾಟರ್ ಜೊತೆ ಡೈಲ್ಯೂಟ್ ಮಾಡಿ ಚೆನ್ನಾಗಿ ಹೇರ್ಗೆ ಹಚ್ಚಿ 20 ನಿಮಿಷ ಬಿಟ್ಟು ಹೇರ್ ವಾಶ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಹೇರ್ ಕೂಡ ಹೈಡ್ರೇಟ್ ಆಗ್ತಾ ಬರುತ್ತೆ. ಇನ್ನು ಸಮ್ಮರ್ ಅಲ್ಲಿ ಆಗುವಂತ ಇಚಿನೆಸ್ ಅಥವಾ ಡ್ಯಾಂಡ್ರಫ್ ನ ರೆಡ್ಯೂಸ್ ಮಾಡ್ತಾ ಬರ್ಬೇಕಾ? ಪ್ರಿಕ್ಲಿ ಹೀಟ್ ಅಂತ ಹೇಳ್ತೀವಿ, ಅಥವಾ ಸ್ಮೆಲ್ ಕೂಡ ಬರ್ತಾ ಇರುತ್ತೆ, ಸ್ವೆಟ್ ಸ್ಮೆಲ್ ಅಂತ ಏನ್ ಹೇಳ್ತೀವಿ, ಅದು ಕೂಡ ಹೇರ್ ಅಲ್ಲಿ ಜಾಸ್ತಿ ಬರ್ತಾ ಇರುತ್ತೆ. ಅದನ್ನ ರೆಡ್ಯೂಸ್ ಮಾಡ್ಬೇಕಂದ್ರೆ ಲಾವಂಚನ ಚೆನ್ನಾಗಿ ನೀರಿಗೆ ಹಾಕಿ ಕುದಿಸಿ ಕಷಾಯ ಮಾಡ್ಕೊಂಡು ಹೇರ್ಗೆ ಅಪ್ಲೈ ಮಾಡ್ಕೊಂಡು 20 ಮಿನಿಟ್ಸ್ ಬಿಟ್ಬಿಟ್ಟು ಹೇರ್ ವಾಶ್ ಮಾಡೋದ್ರಿಂದ ಕೂಡ ತುಂಬಾ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ಜೊತೆಗೆ ನಿಮ್ಗೆ ಇಚಿನೆಸ್ ಅಂಡ್ ಸ್ಮೆಲ್ ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ. ಸೊ ಇದೆಲ್ಲ ಟೆಕ್ನಿಕ್ ನ ನೀವು ಕೂಡ ಫಾಲೋ ಮಾಡ್ತಾ ಬನ್ನಿ. ಇದೇ ತರ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಆಗಿರುವಂತಹ ವಿಡಿಯೋಸ್ನ ನೀವು ಕೂಡ ಫಾಲೋ ಮಾಡಬೇಕಾ? ಹಾಗಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಶ್ವವಾಣಿ ಟಿವಿ ಚಾನಲ್.